ಎಲ್ಲಿದ್ಯೋ ವೈದೇಹಿ? ಈಗ ನೀನು ಇಲ್ಲಿಗೆ ಬಂದರೆ ನಮ್ಮ ಸಂಬಂಧಕ್ಕಷ್ಟೇ ಇಲ್ಲ, ನಮ್ಮ ಕುಟುಂಬಕ್ಕೂ ಒಳ್ಳೇದಾಗತ್ತೆ. ಅರಿಶಿನ ಕುಂಕುಮ ಹಚ್ಚಿರೋ ವಿಳ್ಯದೆಲೆಗೆ ಆಮೋದನ ಪತ್ರ ಅಂತ ಹೇಳ್ತಾರೆ. ಅರಿಶಿನ ಹಚ್ಚಿರೋ ವಿಳ್ಯದೆಲೆ ಗಂಡನಿಗೆ, ಕುಂಕುಮ ಹಚ್ಚಿರೋ ವಿಳ್ಯದೆಲೆ ಹೆಂಡತಿ ಕೈಗೆ ಸಿಕ್ಕಿದ್ರೆ ಅವರು ಅಖಂಡ ಜ್ಯೋತಿ ಬೆಳಗಿಸೋದಕ್ಕೆ ಅರ್ಹರಾಗ್ತಾರೆ. ನಿಮ್ಮ ಮನಸ್ಸಲ್ಲಿರೋ ಸಂಕಲ್ಪ ಎಷ್ಟು ಸ್ವಚ್ಛವಾಗಿರುತ್ತೋ ಅನುಗ್ರಹವು ಅಷ್ಟೇ ಸುಲಭವಾಗಿ ಸಿಗುತ್ತೆ. ಆಮೋದನೆ ಪತ್ರ ತೆಗೆಯೋದಕ್ಕೆ ಪ್ರಯತ್ನ ಮಾಡಿ. ಆಮೋದನೆ ಪತ್ರ ತೆಗೆಯೋರು ಇನ್ನೂ ಬಂದಿಲ್ಲ. ದಶರಥ ರಾಮ, ನಿನ್ನ ನಿರೀಕ್ಷೆಗೆ ಅಷ್ಟು ಸುಲಭವಾಗಿ ಉತ್ತರ ಸಿಗಲ್ಲ. ನಿನಗೆ ಯಾವುದ್ರಲ್ಲೂ ಅದೃಷ್ಟ ಇಲ್ಲ ಕಣೋ. ಅದೃಷ್ಟವು ಅಂತ ಅಂದರೆ ನಾನು, ಆದರೆ ನಂಗಿನ್ನ ಮದುವೆ ಆಗಿಲ್ವಲ್ಲ. ತಗಿ ಊರ್ಮಿಳ, ತಗಿ. ಅಯ್ಯೋ, ನನ್ನ ಬಂಗಾರಿ ಕೂಡ ರೋಲ್ಡ್ ಗೋಲ್ಡಾ? ಸಿಗ್ಲೇ ಇಲ್ವಲ್ಲ ಗುರುಗಳೇ? ಅಮ್ಮ, ಇನ್ನು ದೇವಾಂಶ್ ಇದಾನಲ್ಲಮ್ಮ. ಇನ್ನು ನಮ್ಮ ಆಸೆ ಎಲ್ಲ ದೇವಾಂಶ್ ಮೇಲಿದೆ. ದೇವಾಂಶ್, ಇನ್ನು ಉಳಿದಿರೋದು ನೀನೊಬ್ನೇ. ಹೋಗಿ ತೆಗಿಯಪ್ಪ. ತೆಗಿ ದೇವಾಂಶ್. ಹೇಗೆ ತೆಗಿಲಿ ಇಂದು? ಗಂಡ ಹೆಂಡತಿ ಇಬ್ರು ಸೇರ್ ಮಾಡಬೇಕಿತ್ತು. ನಾನೊಬ್ಬನ ಕೈಲಿ ಆಗುತ್ತಾ ಅದು? ಒಬ್ನೇ ಅಂದ್ರೆ ಏನು? ಅಖಿಲನೂ ಇದ್ದಾಳಲ್ಲ, ಇವಳು ನಮ್ಮನೆ ಸೊಸೆನೆ.
ನಿಮ್ ತಂದೆ ಮಾತು ಕೊಟ್ಟಿದಾರಲ್ಲ, ನೀವಿಬ್ರು ಒಟ್ಟಿಗೆ ತೆಗಿರಿ. ಹೌದು, ತೆಗಿಯೋ ದೇವಾ. ನೀನ್ ತಾಳಿ ಕಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಇಬ್ರು ಸೇರಿ ಸಪ್ತಪದಿ ತುಳ್ದಾಗಿದೆ. ನಾನು ಸಪ್ತಪದಿ ತುಳಿದಿರೋದು ನನ್ನ ವೈದೇಹಿ ಜೊತೆ ಅಪ್ಪ. ಏನ್ ನಡೆಯುತ್ತೋ ನೋಡೋಣ. ಏನ್ ಯೋಚನೆ ಮಾಡ್ತಾ ಇದೀಯಾ? ಅಖಿಲನ್ ಜೊತೆ ಹೋಗಿ ತೆಗಿ. ನಮ್ ವಂಶಕ್ಕಿರೋ ಅಂತ ಶಾಪನ ಕೊನೆಗಾಣಿಸ್ಬೇಕು ಅಂತಂದ್ರೆ ವಾರಸ್ದಾರನಾಗಿ ನೀನ್ ನಿನ್ ಧರ್ಮನ ಪಾಲಿಸ್ಬೇಕು. ನೀನ್ ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬಾರ್ದು. ಬಾ. ಅಧರ್ಮ ಆಗ್ಬಾರ್ದು ಅಂತ ಯೋಚಿಸ್ತಾ ಇದ್ದೀನಿ ಅಪ್ಪ. ಹೋಗೋ ದೇವಾ, ಪ್ರಯತ್ನ ಮಾಡು. ಅಖಿಲ, ನೀನು ಹೋಗಮ್ಮ. ಹರ ಹರ ಮಹಾದೇವ ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ವೈದೇಹಿ ನನ್ನ ಅರ್ಧಾಂಗಿ, ಅವಳು ನನ್ನ ಜೊತೆ ಇದ್ದಾಳೆ ಅನ್ಕೊಂಡು ನನ್ನ ಪ್ರಯತ್ನನೇ ಇಬ್ರು ಪ್ರಯತ್ನನೂ ಅನ್ಕೊಂಡು ಅನುಗ್ರಹ ಮಾಡಪ್ಪ ದೇವ್ರೆ. ಇಂದು ನೋಡು, ಗುರುಗಳೇ
ಸ್ವಾಮಿಗಳೇ ಅಪ್ಪ. ಜಗತ್ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಓಂ ಶಿವಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ನೀಲಕಂಠಾಯ ನಮಃ. ಓಂ ಜಟಾಧರಾಯ ನಮಃ. ಓಂ ಶೂಲಪಾಣಯೇ ನಮಃ. ಓಂ ಪಾರ್ವತೀಪತಯೇ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಧ್ನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಹರ ನಮಃ ಪಾರ್ವತೀಪತಯೇ. ಹರ ಹರ ಮಹಾದೇವ ಶಂಭೋ ಶಂಕರ. ಗುರುಗಳೇ, ಅರ್ಶನ ಇರುವಂತ ಎಲೆ ಸಿಕ್ತು. ಇನ್ನು ಶಾಪ ವಿಮೋಚನೆ ಆದ ಹಾಗೆ ತಾನೆ? ಶಿವ, ನೋಡು, ಈ ತಲೆಮಾರಲ್ಲಿ ನಿಷ್ಕಳಂಕ ಮನಸ್ಸಿರೋರು, ಆ ಮಹಾದೇವನ ಮನಸ್ಸನ್ನ ಒಲಿಸ್ಕೊಳ್ಳುವಂತ ಮನುಷ್ಯರು ಇದ್ದಾರೆ ಅಂತ ನಾನು ಹೇಳಿದ್ನಲ್ಲ. ನೋಡಿ, ನಿಮ್ ಕಣ್ ಮುಂದೆನೇ ಇದ್ದಾರೆ. ಇದಾನೇ ಹೌದು. ಅವನ ಧರ್ಮಪತ್ನಿಯಲ್ಲಿ ದಂಪತಿಗಳಿಬ್ರು ಮಾಡಬೇಕಾದಂಥ ಕಾರ್ಯ, ಅರ್ಧಾಂಗಿಗೆ ಕುಂಕುಮದ ಪತ್ರ ಸಿಕ್ಕಿ ಆ ಅಖಂಡ ಜ್ಯೋತಿ ಬೆಳಗಿಸಿದ್ರೆ ಮಾತ್ರ ಪಾಪ ಪರಿಹಾರದ ಪೂಜೆ ನಡೆಯೋದು. ಅಮ್ಮ ಅಖಿಲ, ಏನಮ್ಮ ಯೋಚಿಸ್ತಾ ಇದ್ಯಾ? ತೆಗಿ. ದೇವಾಂಶ್ ಜೊತೆ ಸಪ್ತಪದಿ ತುಳ್ದಿರೋ ನಿನಗೆ ಖಂಡಿತವಾಗ್ಲೂ ಕುಂಕುಮದಲ್ಲೇ ಸಿಗತ್ತೆ. ಅಯ್ಯೋ, ಸಪ್ತಪದಿ ತುಳ್ದಿದ್ದು ನಾನಲ್ಲ, ವೈಶಾಲಿ. ತಾಳಿ ಕಟ್ಟಿಸ್ಕೊಳ್ದೆ ಸಪ್ತಪದಿನೂ ತುಳಿದೆ. ನಾನ್ ತೆಗೆದ್ರೆ ಯಾವ ಶಾಪನೂ ತಟ್ಟಲ್ಲ ಅಲ್ವಾ? ಅಖಿಲ, ತೆಗಿಯಮ್ಮ. ಬಾರಮ್ಮ. ತೆಗಿಯಮ್ಮ. ಈ ಬುಟ್ಟಿಲಿ ಟೈಮ್ ತಗೊಂಡು ಹುಡ್ಕಿದ್ರೆ ಅದ್ ಖಂಡಿತವಾಗ್ಲೂ ಸಿಕ್ಕೇ ಸಿಗತ್ತೆ. ಸುಳ್ಳನ ನಿಜ ಅಂತ ನಂಬ್ಕೊಂಡಿದ್ದೀಯ ದಶರಥ ರಾಮ. ಅರ್ಹತೆ ಇರೋರಿಗೆ ಮಾತ್ರ ಆ ಎಲೆಗಳು ಸಿಗೋದು. ಎಲ್ಲಿದ್ಯೋ ವೈದೇಹಿ? ಬೇಗ ಬಾ ವೈದೇಹಿ, ನಿನ್ನ ಅಗತ್ಯ ತುಂಬ ಇದೆ. ಬೇಗ ಬಾ ವೈದೇಹಿ. ಏನ್ ಗಾಳಿ ಬೀಸ್ತಾ ಇದೆ? ನಿಮ್ ವಂಶ ಇಲ್ಲಿಗೆ ಕೊನೆಯಾಗುತ್ತೆ. ಶಿವ,
ಏನ್ ಹೀಗಾಗೋಯ್ತು ಗುರುಗಳೇ? ಇವಳು ದೇವ್ರ ಸನ್ನಿಧಿಲಿ ದೇವಾನ್ಸ್ ಜೊತೆ ಸಪ್ತಪದಿ ತುಳಿದಾಳಲ್ಲ, ಅವಳಿಗೆ ಕುಂಕುಮ ಇರೋಂತ ಎಲೆ ಯಾಕೆ ಸಿಗ್ಲಿಲ್ಲ? ನನ್ನ ಜೊತೆ ಸಪ್ತಪದಿ ತುಳಿದಿದ್ದು ಅಖಿಲ ಅಲ್ಲ ಅಪ್ಪ, ವೈದೇಹಿ. ವೈದೇಹಿನ ಈಗ್ಲೂ ಅದೇ ಮಾತು ಹೇಳ್ತಿದ್ಯಲ್ಲೋ? ವೈದೇಹಿ ಎಲ್ಲಿದ್ದಾಳೆ? ಇದ್ದಾಳಮ್ಮ, ವೈದೇಹಿ ಇಲ್ಲೇ ಇದ್ದಾಳೆ. ಅದಕ್ಕೆ ನನ್ನ ಪಕ್ಕದಲ್ಲಿ ಬೇರೆ ಯಾರಿಗೂ ಸ್ಥಾನ ಇಲ್ಲ ಅಂತ ಆ ದೇವರೇ ಸೂಚಿಸ್ತಿದ್ದಾನೆ. ವೈದೇಹಿಗೆ ಬಿಟ್ರೆ ಬೇರೆ ಯಾರಿಗೂ ನನ್ನ ಜೊತೆ ಸೇರಿ ಯಾವ ಕಾರ್ಯ ಮಾಡೋಕ್ಕೂ ಅರ್ಹತೆ ಇಲ್ಲ. ದಯವಿಟ್ಟು ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಇಷ್ಟಕ್ಕೂ ಇಲ್ದಿರೋ ವೈದೇಹಿ ಎಲ್ಲಿಂದ ಬರ್ತಾಳೆ? ನಿನ್ ಜೊತೆ ಸೇರಿ ಪೂಜೆ ಹೇಗ್ ಮಾಡಕ್ ಸಾಧ್ಯ? ವೈದೇಹಿ ಇದ್ದಾಳೆ ಅಂತ ಹೇಳ್ತಾ ಇದ್ದೀನಲ್ವಾ? ಅವಳು ನನ್ನಲ್ಲೇ ಇದ್ದಾಳೆ, ನನ್ನ ಜೊತೆನೇ ಇದ್ದಾಳೆ. ನಾನಿದ್ದೀನಿ ಅಂದಮೇಲೆ ಅವಳು ಇದ್ದ ಹಾಗೆ. ಅವಳು ನನ್ನ ಅರ್ಧಾಂಗಿ. ಇಬ್ರು ಒಂದೇ ಆದ್ರೆ ಮತ್ತೆ ಇಬ್ರಿಗೂ ಸಿಗ್ಬೇಕಾಗಿರೋ ಆಮೋದ ಪತ್ರ ನಿನಗ್ ಸಿಗ್ಬೇಕಿತ್ತಲ್ಲ, ಅಂದ್ಮೇಲೆ ಒಂದೇ ಯಾಕೆ ಸಿಕ್ತು? ಹಾಗಂತ ಅದು ಬೇರೆಯವ್ರಿಗೆ ಸಿಗ್ಲಿಲ್ವಲ್ಲಮ್ಮ, ಅದು ವೈದೇಹಿಗೆ ಮಾತ್ರನೇ ಸಿಗೋದು. ಈಗ ಅವಳು ಇಲ್ಲಿಗೆ ಬಂದ್ರೆ ಆ ಆಮೋದನ ಪತ್ರ ಸಿಗುತ್ತೆ, ಶಾಪ ವಿಮೋಚನೆ ಕೂಡ ಆಗತ್ತೆ. ನಿಲ್ಸು ದೇವಾಂಶ್, ಇಷ್ಟಕ್ಕೂ ವೈದೇಹಿ ಬದುಕೇ ಇಲ್ಲ ಅಂದ್ರೆ ಇಲ್ಲಿಗೆ ಬರ್ಬೇಕು ಅಂತಿದ್ಯಲ್ಲ? ಬಂದಿದ್ದಾಳಪ್ಪ, ನಾನೇ ಕರ್ಕೊಂಡು ಬಂದಿದ್ದೀನಿ. ನಮ್ಮ ಜೊತೆ ಮುದುಕಿ ವೇಷ ಹಾಕೊಂಡು ಬಂದಿದ್ದು ವೈದೇಹಿನೇ. ಆ ದೇವರ ಆಶೀರ್ವಾದದಿಂದಾದ್ರೂ ನಿಮ್ಮ ಮುಂದೆ ಅವಳೇ ವೈದೇಹಿ ಅಂತ ನಿರೂಪಿಸ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಈಗ ಅವಳು ಕಾಣಿಸ್ತಾ ಇಲ್ಲ. ಅಂತ್ಯಕ್ಕೆಲ್ಲರೂ ಸಿದ್ಧವಾಗಿರಿ. ಶಿವ, ಅನುಗ್ರಹ ಮಾಡಿ ಶಿವ. ಇವಾಗಲೇ ಅವರ ಕುಟುಂಬ ನಾಶ ಆಗುವಂತ ಪರಿಸ್ಥಿತಿ ಬಂದಿದ್ದಾರೆ. ಅನುಗ್ರಹಿಸಿ ಶಿವ, ದಯಮಾಡಿ ಅನುಗ್ರಹ ಮಾಡಿ ಶಿವ. ಮುಹೂರ್ತದ ಸಮಯ ಮೀರು ಹೋಗ್ತಾ ಇದೆ. ಅಖಂಡ ಜ್ಯೋತಿ ಬೆಳಗಿಸುವಂಥವ್ರು ಸಿಕ್ಕಿಲ್ಲ. ಈಗ ನಿಮ್ಮನ್ನ ಆ ಮಹಾದೇವ ಕೂಡ ಕಾಪಾಡೋದಿಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸ್ವಾಮಿ, 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 ಅಯ್ಯೋ ಸ್ವಾಮಿ, ಸ್ವಾಮಿ, ಓಂ ನಮಃ ಶಿವಾಯ. ವೈದೇಹಿ, ವೈದೇಹಿ ಎಲ್ಲಿದ್ಯಾ? ವೈದೇಹಿ, ಎಲ್ಲಿದ್ಯಾ ವೈದೇಹಿ?